ಯಾಕೆ ಟೈಮ್ ಇವಾಗ 11 ಗಂಟೆ ಆಗಿದೆ, ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಸೊ ಮಾನ್ಸೂನ್ ಸೀಸನ್ ಅಲ್ಲಿ ನೋಡಿ ಈ ತರ ಇರುತ್ತೆ. ಹೊರನಾಡು ಸೈಡ್ ಯಾರನ್ನ ಬರಂಗಿದ್ರೆ ಹೋಮ್ ಸ್ಟೇ ಬುಕ್ ಮಾಡಿ, ಸಖತ್ತಾಗಿದೆ. ಪಾರ್ಕಿಂಗ್ ಆಗ್ಲಿ ಮುಂದೆ ಸೀನರಿಗಾಗ್ಲಿ ಸಖತ್ತಾಗಿದೆ ನಿಸರ್ಗ ಹೋಮ್ ಸ್ಟೇ ಅನ್ನೋದು. ವಾವ್ ಸೂಪರ್. ಮಳೆ ಅಂತೂ ಯಾವ್ದೇ ಕಾರಣಕೊಂಡು ನಿಲ್ಲಲ್ಲ ಬಿಡು. ಅಕಸ್ಮಾತ್ ನಿಲ್ಲಿದ್ರು ಒಂದ್ 5 ನಿಮಿಷ ಅಷ್ಟೇ ಗ್ಯಾಪ್ ಕೊಡೋದು, ಮತ್ತೆ ಸ್ಟಾರ್ಟ್ ಆಗುತ್ತೆ ಜೋರಾಗಿ. ಹೆಲ್ಮೆಟ್ ತಗೋ. ಗೈಸ್ ಕಳ್ಸೋದಲ್ಲಿ ಏನ್ ಮಳೆ ಅಂತೀರ ಅಪ್ಪ, ಇವತ್ತಿಂದನಂತೆ ಜೋರಾಗಿರೋದು ಮಳೆ. ಸೊ ಇವಾಗ ನಾವು ಕುದ್ರಾಮುಖಕ್ಕೆ ಹೋಗ್ತಾ ಇದ್ದೀವಿ. ಟಿಫನ್ ಬ್ರೇಕಿಗೆ ಅಂತ ಸ್ವಲ್ಪ ನಿಂತಿದ್ವಿ. ಸೊ ಎಷ್ಟೊತ್ತಕ ಸಕ್ಕದಾಗಿತ್ತು ಮಳೆ. ಗೈಸ್ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ವಾವ್ ನೋಡು ಗುರು, ನೀರು ಯಾರ ಬಸ್ ನಿಲ್ಸ್ಬಿಟ್ಟು ಹೊಂಟವರಲ್ಲ ಒಳ್ಳೆ ವ್ಯೂಗೆ. ವಾವ್ ಕ್ರೇಜಿ. ಹಾ ಇದು ವ್ಯೂ ಪಾಯಿಂಟ್ ಚೆನ್ನಾಗಿತ್ತು, ಅದಕ್ಕೆ ನಾನು ಇಲ್ಲೇ ಗಾಡಿ ತೊಳೆದಿದ್ದೆ ಹೊಸತಿ. ಇವ್ರು ಯಾರೋ ಬಸ್ ಹಾಕ್ಬಿಟ್ಟು ಹೊಂಟೋಗವ್ರೆ. ಫೈನಲಿ ಲವ್ ಮ್ಯಾಕ್ಟೆಲ್ ಶೂಟಿಂಗ್ ಪ್ಲೇಸಿಗೆ ಬಂದ್ವಿ. ಶೂ ಹಾಕೊಂಡಿದ್ವಿ, ದೇವಸ್ಥಾನಕ್ಕೆಲ್ಲ ಹೋಗಲ್ಲ. ಬಾ ಸೊ ಗೈಸ್ ಇದೆ ನೋಡಿ ಸಂಸೆ ವ್ಯೂ ಪಾಯಿಂಟು. ಸೊ ಅಲ್ಲಿ ಟೆಂಪಲ್ ಹತ್ರ ಹೋಗಲ್ಲ, ಫುಲ್ಲು ಶೂ ಎಲ್ಲ ಹಾಕಿದ್ವಿ, ಮಳೆ ಬೇರೆ ಜಾಸ್ತಿ ಇದೆ. ಸೊ ಇಲ್ಲಿಂದ ನೋಡಿ ಒಂದು ಫೋಟೋ ತಕ್ಕೊಂಡು, ಕ್ರೇಜಿ ಆಗಿದೆ ಮಾತ್ರ. ಫೋಟೋ ತಕೊಂಡು ಹೋಗ್ತಾ ಇದೀವಿ. ಮಳೆ ಸಿಕ್ಕಾಪಟ್ಟೆ ಇದೆ, ನಿಮ್ಗೆಲ್ಲೂ ನಿಲ್ಲಕ್ಕಾಗಲ್ಲ. ಒಂದು 5 ನಿಮಿಷ ಫೋಟೋನು ತಕೊಳಕ್ಕಾಗಲ್ಲ. ಫೋನ್ ಆಚೆ ತೆಗೆದ್ರೆ ಫೋನ್ ನೆನೆಯುತ್ತೆ, ಹಂಗಾಗಿದೆ ಪರಿಸ್ಥಿತಿ ಇವಾಗ. ಸುಮ್ಮನೆ ಬಂದ್ವಾ ನೋಡಿದ್ವಾ ಅನ್ನಂಗೆ ಹೋಗಕ್ಕಷ್ಟೇ. ಇವಾಗ ಕಂಟಿನ್ಯೂಸ್ಲಿ ಬಿಡದೆ ಮಳೆ ಬರ್ತಿದೆ ಇಲ್ಲಿ. ನೀವೆಲ್ಲೂ ನಿಂತು ಆಚೆ ಫೋನ್ ತಕ್ಕೊಂಡು ಫೋಟೋ ಗಿಟ ಇಟ್ಕೊಳಕ್ಕೂ ಆಗಲ್ಲ. ಇನ್ನೊಂದೇನಂದ್ರೆ ಈ ಸಂಸ್ಥೆಯಲ್ಲಿ ಇನ್ನೊಂದು ಹಿಂದೆಗಡೆ ಒಂದು ವ್ಯೂ ಪಾಯಿಂಟ್ ಇತ್ತು. ಸೊ ಅಲ್ಲಿ ಮೇಲಿಂದ ನೀರ್ ಬರೋದು. ಸೊ ಇವಾಗೆಲ್ಲ ಜಾಲರೆ ಹಾಕಿ ಗೇಟ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಯಾರು ನೋ ಎಂಟ್ರಿ, ಯಾರನ್ನೂ ಬಿಡಲ್ಲ ಇವಾಗ. ಜಸ್ಟ್ ಏನು ಅಂದ್ರೆ ಬೈಕಲ್ಲಿ ಬಂದು ನಾವು ಬೈಕ್ ರೈಡಲ್ಲೇ ನೇಚರ್ ನೋಡ್ಕೊಂಡು ಫೀಲ್ ಮಾಡ್ಬೇಕಷ್ಟೇ. ಸ್ವಲ್ಪ ಯಾವುದೋ ಹಿಡನ್ ಪ್ಲೇಸ್ಗಳು, ಫಾಲ್ಸ್ಗಳೆಲ್ಲ ನೋ ಎಂಟ್ರಿ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಸ್ಟ್ರಿಕ್ಟ್ ಬಿಡೋದೇ ಇಲ್ಲ, ನೀವು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೆ ಒಂದೊಂದು ಪ್ಲೇಸಿಗೆ ಬಿಡೋದೇ ಇಲ್ಲ. ಓಯ್ ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲ, ಹ್ಯಾಂಗಿಂಗ್ ಬ್ರಿಡ್ಜು.
ಅದೇ ಎಲ್ಲಿ? ಇಲ್ಲ ನಾವು ಹೋಗಿದ್ವಿ ಕಣೋ, ನಾನು ನಮ್ಮ ಆಂಟಿ ಮಗ ಎಲ್ಲ ಅಲ್ಲಿ. ಇಲ್ಲ ಲೊಕೇಶನ್ ಇರೋ ಒಂದು ನಿಮಿಷ. ಎಳ್ನೀರ್ ಫಾಲ್ಸು ಅವ್ರು ನೋಡ್ತಾರಣ್ಣ, ನೋಡೋಣ ಫಾಲ್ಸ್ ಇರುತ್ತೆ, ಕರ್ಕೊಂಡು ಹೋಗೋಣ. ಅಲ್ಲ ಸ್ವಲ್ಪ ಅಲ್ಲಿ ಅವ್ರ ಮನೆ ಇದೆ, ಅವ್ರ ಮನೆ ಹತ್ರ ನಿಂತ್ಕೊಂಡು ಹೋಗ್ಬೇಕು. ಅಲ್ಲಿ ಪೆನಲ್ ಬಾಟ್ಲು ಕೊಡ್ತಾರೆ. ಸ್ವಲ್ಪ ಒಂದು 200 ಮೀಟರ್. ಬಟ್ ಫಾಲ್ಸ್ ಚೆನ್ನಾಗಿದೆ, ಎಳ್ನೀರ್ ಫಾಲ್ಸು. ಅಂದ್ರೆ ಕಾಡ್ ಮಧ್ಯೆ ಐತೆ, ನಡ್ಕೊಂಡು ಹೋಗ್ಬೇಕು. ಬಟ್ ನೀನು ಅಷ್ಟು ಜೋರಾಗಿ ಬರ್ತಿದ್ರೆ ಅಷ್ಟು ಹತ್ರ ಎಲ್ಲೂ ಹೋಗಕ್ಕಾಗಲ್ಲ. ಇದೊಂದು ಫಾಲ್ಸಿಗೆ ಹೋಗ್ಬೋದು. ಬಟ್ ಏನು ನೀರೆಲ್ಲ ಮುಟ್ಟಕ್ಕಾಗಲ್ಲ, ಬರೀ ಬರ್ಬೇಕು ಅಷ್ಟೇ. ಫೋರ್ಸು ಸಿಕ್ಕಾಪಟ್ಟೆ ಫೋರ್ಸ್ ಆಗಿ ಬರ್ತಾ ಇರುತ್ತೆ. ಬೇಡವಾ? ಬಾಗುರ್ ಶೂವೆಲ್ ಹಾಕಿದ್ಯಲ್ಲ ಏನಕ್ಕೆ? ಸರ್ ಜಿಗ್ನೆ ಅಂತ ತಕ್ಷಣ ಎದ್ರುಕೊಂತಾರಪ್ಪ. ಕಾಸು ಕೊಟ್ಟು ಜಿಗ್ನೆ ಹತ್ರ ಕಚ್ಚಿಸ್ಕೊಂತಾರೆ. ಇವ್ರು ಅದಾಗ ಅದೇ ಕೊಟ್ಟಿದ್ರು ಇವ್ರು ಖರ್ಚಿಸ್ಕೊಳಲ್ಲ ಅಂತಾರಲ್ಲಪ್ಪ.